11 ದಿನಗಳವರೆಗೆ ನೀರು ಹರಿಸಲು ಸರ್ಕಾರ ಒಪ್ಪಿಗೆ ನೀಡಿದೆ. ಸತತ 8 ದಿನಗಳವರೆಗೆ ನಡೆಸಿದ ರೈತರ ನೀರಿಗಾಗಿ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಯಾದಗಿರಿ ಜಿಲ್ಲಾ ಅಧ್ಯಕ್ಷರೂ ಆದ ವಿಜಯ್ ಭರತ್ ಅವರು ಹಾಗೂ ಅವರ ಸಂಗಡಿಗರ ನೇತೃತ್ವದಲ್ಲಿ ನಡೆಸಿದ ಸತತ ಹೋರಾಟದಿಂದ ಮತ್ತು ರೈತರ ಹಿತದೃಷ್ಟಿಯಿಂದ ಸರ್ಕಾರವು ನೀರು ಹರಿಸಲು ತನ್ನ ಒಪ್ಪಿಗೆಯನ್ನು ಸೂಚಿಸಿದೆ. ಈ ಮೊದಲು 7 ದಿನಗಳವರೆಗೆ ನೀರು ಹರಿಸಲು ಸರ್ಕಾರ ಆದೇಶ ಹೊರಡಿಸಿತ್ತು. ಆದರೆ ವಿಜಯ್ ಭರತ್ ಹಾಗೂ ಅವರ ಸಂಗಡಿಗರು ಪ್ರತಿ ಹಳ್ಳಿಗೆ ಹೋಗಿ ರೈತರ ಕಷ್ಟಗಳನ್ನು ಅರಿತು ಹಿರಿಯರ ಹಾಗೂ ತಾಯಂದಿರ ಆಶೀರ್ವಾದ ಪಡೆದುಕೊಂಡು ಅವರ ತಂಡ 10 ರಿಂದ 11 ದಿನಗಳವರೆಗೆ ಆದರೂ ನೀರು ಬಿಡಲೇಬೇಕೆಂದು ಪಟ್ಟು ಹಿಡಿದರು. ಇದಕ್ಕೆ ಮಣಿದ ಸರ್ಕಾರ ನೀರು ಬಿಡಲು ಒಪ್ಪಿಗೆ ನೀಡಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಶಶಿಕಾಂತ್ ಗುರೂಜಿ ಮತ್ತು ಚುನ್ನಪ್ಪ ಪೂಜಾರಿ ಅವರ ಬಣದ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ವಿಜಯ್ ಭರತ್ ಮತ್ತು ಅವರ ತಂಡ ಹರ್ಷ ವ್ಯಕ್ತಪಡಿಸಿದರು. ವರದಿ ದೇವೇಂದ್ರ ವಿಶ್ವಕರ್ಮ ಹುಣಸಗಿ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಚುನ್ನಪ್ಪ ಪೂಜಾರಿ ಅವರು, ರಾಜ್ಯ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಇವತ್ತು ನಾವು 6ನೇ ದಿನ ಇವತ್ತು ನಾವೆಲ್ಲ ಕಂಪ್ಲೀಟ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಯಾದಗಿರಿ ಜಿಲ್ಲಾಧ್ಯಕ್ಷ ನಾನು ವಿಜಯ್ ಭರತ್ ಅಂತ. ಇವತ್ತು ನಮ್ಮ ರಾಜ್ಯ ಕಮಿಟಿ, ತಾಲೂಕು ಕಮಿಟಿ, ಹೋಬಳಿ, ಗ್ರಾಮ ಎಲ್ಲರೂ ಈ ನೀರಿನ ಹೋರಾಟಕ್ಕೆ ಸೇವೆಯಲ್ಲಿ ಸತತವಾಗಿ ಮತ್ತೆ ಮಹಿಳಾ ಘಟಕ ಸತತವಾಗಿ ಸೇವೆಯಲ್ಲಿದ್ದಾರೆ. ತಮ್ಮೆಲ್ಲರಲ್ಲಿ ವಿನಂತಿ ಏನಪ್ಪಾ ಅಂದ್ರೆ ಇವತ್ತು ಸರ್ಕಾರ ಆದೇಶ ಮಾಡಿದೆ. ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರೂಜಿ ಅವರು, ರಾಜ್ಯಾಧ್ಯಕ್ಷರಾದ ಚನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ನಾನು ಯಾದಗಿರಿ ಜಿಲ್ಲಾಧ್ಯಕ್ಷ ವಿಜಯ್ ಭರತ್ ಮಾಡುವ ನಮಸ್ಕಾರಗಳು. ಸತತ 8 ದಿನ ಕಾಲ ಹೋರಾಟ ಮಾಡಿ ನಾರಾಯಣಪುರ ಡ್ಯಾಮ್ ಹತ್ರ 8 ದಿನ ಕಾಲ ಅಲ್ಲೇ ಟೆಂಟ್ ಹಾಕೊಂಡು ಇದ್ದು ಇವತ್ತು ಗೌರ್ಮೆಂಟು 7ನೇ ತಾರೀಕುವರೆಗೂ ನೀರು ಬಿಡ್ತೀನಿ ಅಂತ ಆದೇಶ ಮಾಡಿತ್ತು. ಇವತ್ತು 8 ದಿನದ ಕಾಲ ಹೋರಾಟದಿಂದ ಇವತ್ತು 11ನೇ ತಾರೀಕುವರೆಗೂ ನೀರು ಬಿಡಲಿಕ್ಕೆ ಸರ್ಕಾರ ಒಪ್ಪಿದೆ. ಆ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಹುಣಸಗಿ ತಾಲೂಕಿನ ಎಲ್ಲ ಕಂಪ್ಲೀಟ್ ಹಳ್ಳಿಗಳು, ಕನಿಷ್ಠ ನಾನು ಪ್ರವಾಸ ಮಾಡಿದ್ದು 47-48 ಹಳ್ಳಿಗಳನ್ನು ನಾನು ಸತತವಾಗಿ ಪ್ರವಾಸ ಮಾಡಿದ್ದೀನಿ. ಅಲ್ಲಿ ಇರ್ತಕ್ಕಂಥ ತಾಯಂದಿರು, ತಂದೆಯಂದರು, ಅಣ್ಣ ತಮ್ಮಂದರು ಎಲ್ಲರೂ ಸಹಕರಿಸಿ ಮತ್ತು ಎಲ್ಲರೂ ಇವತ್ತು ಆ ಸ್ಟ್ರೈಕಿಗೆ ಬಂದು ಯಶಸ್ವಿ ಆಗಲಿಕ್ಕೆ ಮೂಲತಃ ಆ ತಾಯಂದಿರು, ಅಣ್ಣ ತಮ್ಮಂದರು ಎಲ್ಲ ಕಂಪ್ಲೀಟ್ 48 ಹಳ್ಳಿಯ ಎಲ್ಲ ಜನತೆಗೂ ಏನಪ್ಪಾ ಅಂದ್ರೆ ನಾನು ನಮಸ್ಕರಿಸುತ್ತಾ. ಯಾಕಪ್ಪ ಅಂದ್ರೆ ನಿಮ್ಮ ಕಡೆಯಿಂದ ಆ ಜಯ ಆಗಿರೋದು, ನನ್ನ ಜಯ ಇಲ್ಲ, ನಿಮ್ಮ ಜಯ ಅದು. ಮತ್ತೆ ಇನ್ನೊಂದ್ಸಲಿ ನಾನು ತಮ್ಮೆಲ್ಲರಲ್ಲಿ ಬೇಡ್ಕೊತಾ ಇದ್ದೀನಿ, ಏನಪ್ಪಾ ಅಂದ್ರೆ ನಾವು ಕೊಟ್ಟಂತ ಪ್ರೀತಿ ಇವತ್ತು ನಮಗೆ ಜಯ ಸಿಕ್ಕಿದೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರ ಚಿರಋಣಿ ಅಂತ ಅನ್ಕೋತೀನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಚುನ್ನಪ್ಪ ಪೂಜಾರಿ ಅವರಿಗೆ, ಶಶಿಕಾಂತ್ ಗುರೂಜಿ ಅವರಿಗೆ ನಮಸ್ಕಾರ.